ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಾಕ್ರೋಚ್ ಜನತಾ ಪಾರ್ಟಿ ಅಬಾಬಾಬಾಬಾ ಇಡೀ ದೇಶದಲ್ಲಿ ಒಂದು ಹೊಸ ಪಾರ್ಟಿ ಹುಟ್ಕೋತು. ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ಆದಂಗೆ ಇಂಡಿಯಾದಲ್ಲೂ ಆಗುತ್ತೆ. ನೋಡ್ತಾ ಇರಿ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮೋದಿ ಸರ್ಕಾರನ ಒಡೆದು ಬಿಸಾಕ್ಬಿಟ್ಟು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ ಇದು ಅಧಿಕಾರಕ್ಕೆ ಬರುತ್ತೆ. ಭಾರತದ ಜೆನ್ಸಿಗಳು ಎಲ್ಲರೂ ಕೂಡ ಇದನ್ನ ನಿರ್ಧಾರ ಮಾಡ್ತಾರೆ. ಅಂತಹದ್ದೊಂದು ದಿನ ಬಂದೇ ಬರುತ್ತೆ ಅಂತ ಒಂದು ದೊಡ್ಡ ಕ್ಯಾಂಪೇನ್ ಆರಂಭ ಆಯಿತು. ಇದು ಎಲ್ಲಿಂದ ಆರಂಭ ಆಯಿತು ಅಂತ ಯಾರಿಗಾದ್ರೂ ಗೊತ್ತಾ? ದೆಹಲಿಯ ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿರುವಂತಹ ಸಂಜಯ್ ದುಬೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕೋತಾರೆ. ನನಗೆ ಸೀನಿಯರ್ ಅಡ್ವೊಕೇಟ್ ಎನ್ನುವ ಒಂದು ಸ್ಥಾನಮಾನ ಬೇಕು, ಅದು ನನಗೆ ಹೈಕೋರ್ಟ್ನಲ್ಲಿ ಕೊಡ್ತಾ ಇಲ್ಲ. ಅಲ್ಲೊಂದಷ್ಟು ಲಾಬಿ ನಡೀತಾ ಇದೆ, ಅಲ್ಲೊಂದಷ್ಟು ಪೊಲಿಟಿಕ್ಸ್ ನಡೀತಾ ಇದೆ. ಹಾಗಾಗಿ ನನಗೆ ಸೀನಿಯರ್ ಅಡ್ವೊಕೇಟ್ ಎನ್ನುವ ಒಂದು ಸ್ಥಾನಮಾನ ಹೈಕೋರ್ಟ್ನಲ್ಲಿ ಸಿಗ್ತಾ ಇಲ್ಲ, ಇದನ್ನ ನೀವು ಕೊಡಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿಟಿಷನ್ ಅಂದ್ರೆ ಒಂದು ಅರ್ಜಿಯನ್ನು ಹಾಕೋತಾರೆ. ಈ ಅರ್ಜಿಯ ವಿಚಾರಣೆಯನ್ನ ಭಾರತದ CJI ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಇಬ್ಬರು ದ್ವಿಸದಸ್ಯ ಪೀಠದಲ್ಲಿ ಇದ್ದಂತಹ ಇಬ್ಬರು ಜಡ್ಜ್ ಮುಂದೆ ಈ ಒಂದು ಅರ್ಜಿಯ ವಿಚಾರಣೆ ಬರುತ್ತೆ. ಏನ್ ಈ ವಿಚಾರಣೆ ನಡೀತಾ ಇರುತ್ತೆ. ಈ ವಿಚಾರಣೆ ನಡೀತಾ ಇರಬೇಕಾದ್ರೆ ಈ ಸಂಜಯ್ ದುಬೆ ಎನ್ನುವಂತಹ ವ್ಯಕ್ತಿಯ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳನ್ನ CJI ಸೂರ್ಯಕಾಂತ್ ಅವರು ಗಮನಿಸ್ತಾರೆ. ಗಮನಿಸಿದಂತಹ ಸೂರ್ಯಕಾಂತ್ ಅವರಿಗೆ ತರಾಟೆಗೆ ತೆಗೆದುಕೊಳ್ತಾರೆ. ಯಾಕೆ ತರಾಟೆಗೆ ತೆಗೆದುಕೊಳ್ತಾರೆ? ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿದಂತಹ ಒಂದಷ್ಟು ಪೋಸ್ಟ್ ಗಳನ್ನ ನೋಡಿದಂತಹ ಜಡ್ಜ್ಗೆ ಕೋಪ ಬರುತ್ತೆ. ಯಾಕೆ ಅಂತಂದ್ರೆ ಆ ಪೋಸ್ಟ್ ಗಳಲ್ಲಿ ಅವರಿಗೆ ಇಂಡಿಯಾದ ಕಾನೂನಿನ ಬಗ್ಗೆ ಗೌರವ ಇರೋಲ್ಲ, ನಮ್ಮ ಬಳಿ ಇರುವಂತಹ ಲಾಗಳ ಬಗ್ಗೆ ಗೌರವ ಇರಲ್ಲ, ಭಾರತದಲ್ಲಿ ಇರುವಂತಹ ಸರ್ಕಾರದ ಬಗ್ಗೆ ಗೌರವ ಇರಲ್ಲ. ಕಂಪ್ಲೀಟ್ ಸಿಸ್ಟಮ್ ಅನ್ನೇ ಅವಹೇಳನಕಾರಿಯಾಗಿ ಮಾಡುವಂತಹ ಒಂದಷ್ಟು ಪೋಸ್ಟ್ ಗಳನ್ನ ಅವರು ಶೇರ್ ಮಾಡಿರ್ತಾರೆ. ಇಂತಹ ಪೋಸ್ಟ್ ಗಳನ್ನ ನೋಡಿದಂತಹ CJI ಸೂರ್ಯಕಾಂತ್ ಅವರು ಒಂದಷ್ಟು ಮಾತುಗಳನ್ನ ಆಡುವಂತಹ ಸ್ಥಿತಿ ಕೋರ್ಟ್ ನಲ್ಲಿ ನಿರ್ಮಾಣ ಆಗಿರುತ್ತೆ. ಇದನ್ನೆಲ್ಲ ಗಮನಿಸಿದಂತಹ CJI ಸೂರ್ಯಕಾಂತ್ ಅವರು ಹಿರಿಯ ವಕೀಲ ಅಂದ್ರೆ ಸೀನಿಯರ್ ಅಡ್ವೊಕೇಟ್ ಎನ್ನುವ ಸ್ಥಾನಮಾನ ನೀವು ಬಂದು ಕೇಳಿದ ತಕ್ಷಣ ಕೊಡೋದಕ್ಕಾಗಲ್ಲ, ಅದಕ್ಕೆ ತನ್ನದೇ ಆದಂತಹ ಪರಿಶ್ರಮ ಬೇಕು, ತನ್ನದೇ ಆದಂತಹ ಸಾಧನೆ ಬೇಕು. ಈ ತರಹದ ಪರಿಶ್ರಮ ಹಾಗೂ ಸಾಧನೆಗಳನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯ ಸೀನಿಯರ್ ಅಡ್ವೊಕೇಟ್ ಎನ್ನುವ ಗೌರವವನ್ನ ನ್ಯಾಯಾಲಯದಲ್ಲಿ ಕೊಡಲಾಗುತ್ತೆ. ಅದನ್ನ ನೀವು ಕೇಳಿದ ತಕ್ಷಣ ಕೊಡೋದಕ್ಕೆ ಬರೋದಿಲ್ಲ ಅಂತ ಕ್ಲಾಸ್ ತಗೋತಾರೆ. ಸೊ ಈ ಮಾತನ್ನ ಅಂದ್ರೆ ಇವರ ಈ ಒಪಿನಿಯನ್ ಅನ್ನ ಹೇಳುವಂತಹ ಸಂದರ್ಭದಲ್ಲಿ CJI ಸೂರ್ಯಕಾಂತ್ ಅವರು ಒಂದಷ್ಟು ವರ್ಡ್ಗಳನ್ನ ಬಳಸ್ತಾರೆ. ಇಂಡಿಯಾದಲ್ಲಿ ಕೆಲಸ ಇಲ್ಲದೆ ಇರುವಂತಹ ಕೆಲವು, ಐ ರಿಪೀಟ್, ಕೆಲವು ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಭಾರತವನ್ನ ಅಣಕಿಸ್ತಾ ಇದ್ದಾರೆ, ಭಾರತದ ಲಾವನ್ನ ಅಣಕಿಸ್ತಾ ಇದ್ದಾರೆ, ಇಲ್ಲಿನ ಕಾನೂನುಗಳನ್ನ ಅಣಕಿಸ್ತಾ ಇದ್ದಾರೆ. ಅಂತವರ ಜೊತೆಗೆ ನೀವು ಕೂಡ ಸೇರ್ಕೊಂಡಿದ್ದೀರಲ್ಲ, ನಿಮ್ಮನ್ನ ಸೀನಿಯರ್ ಅಡ್ವೊಕೇಟ್ ಅಂತ ಹೆಂಗೆ ಕರೆಯೋದಕ್ಕೆ ಸಾಧ್ಯ ಅಂತ ಅವರನ್ನೇ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಇವರ ಈ ಮಾತಿನ ಅರ್ಥ ಅವರೇ ಹೇಳಿರುವಂತೆ, CJI ಸೂರ್ಯಕಾಂತ್ ಅವರೇ ಹೇಳಿರುವಂತೆ, ಕೆಲವು ನಕಲಿ ಪದವಿಗಳನ್ನ ಪಡ್ಕೊಂಡು ನಕಲಿ ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡು ಸಾಕಷ್ಟು ಕಡೆಗಳಲ್ಲಿ ಕೆಲಸವನ್ನ ಹುಡ್ಕೊಂಡು ಹೋಗ್ತಾರೆ. ಕೆಲವರಿಗೆ ಕೆಲಸ ಸಿಗಲ್ಲ, ಅದರಿಂದ ಸಿಸ್ಟಮ್ ಮೇಲೆ ಬೇಸಂತಹ ಕೆಲವೊಂದಷ್ಟು ಜೆನ್ಸಿಗಳು, ನಾಟ್ ಎಲ್ಲರೂ, ಕೆಲವೊಂದಷ್ಟು ಜೆನ್ಸಿಗಳು ಈ ರೀತಿಯ ಅಪಪ್ರಚಾರವನ್ನ, ನ್ಯಾಯಾಂಗ ನಿಂದನೆಯನ್ನ, ದೇಶದ ಬಗ್ಗೆ ನಿಂದನೆಯನ್ನ ಮಾಡ್ತಿದ್ದಾರೆ. ಇಂಥವರು ಕಾಕ್ರೋಚ್ಗಳ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ತುಂಬಿಕೊಂಡು ಹೋಗಿದ್ದಾರೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯುವಕರು, ಅದರಲ್ಲೂ ಜೆನ್ಸಿ ಯುವಕರು ನಮ್ಮ ದೇಶದ ಆಧಾರ ಸ್ತಂಭ, ಅಂತವರು ಇಂತಹದರ ಕಡೆಗೆ ಗಮನವನ್ನ ಹೆಚ್ಚಾಗಿ ಕೊಡಬಾರದು ಅನ್ನೋದು ಅವರ ಮಾತಿನ ಉದ್ದೇಶ ಆಗಿತ್ತು, ಅರ್ಥ ಆಗಿತ್ತು. ಅದನ್ನ ತಿರುಗಿಸ್ಬಿಟ್ರಪ್ಪ ಉಲ್ಟಾ ತಿರುಗಿಸಿ ಈ ವ್ಯಕ್ತಿಗೆ ಎಲ್ಲಿಗೆ ತಂದು ನಿಲ್ಸಿದ್ದಾರೆ ಅಂದ್ರೆ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಾನು ಹೇಳ್ತಾ ಇರೋದು ಸತ್ಯ ಅಂತ ನಿಮಗೆ ಅನ್ನಿಸ್ತಿಲ್ಲ ಅಂದ್ರೆ ಕಾಮೆಂಟ್ ಸೆಕ್ಷನ್ ಮೂಲಕ ನೀನು ಹೇಳ್ತಾ ಇರೋದು ನಮಗೆ ಕನ್ವಿನ್ಸ್ ಆಗಿಲ್ಲ ಅನ್ನೋದನ್ನು ಸಹ ತಿಳಿಸಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನೇ ಇಟ್ಕೊಂಡು, ಕಾಕ್ರೋಚ್ಗಳ ರೀತಿ ಎಲ್ಲಾ ಕಡೆ ಇದ್ದಾರೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವ ಒಂದು ಪಾರ್ಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಐ ಮೀನ್ ಉದಯ ಆಗ್ಬಿಡುತ್ತೆ. ಒಂದು ಹೊಸ ಪಾರ್ಟಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ಎಲ್ಲರೂ ಕೂಡ ಆ ಪಾರ್ಟಿಯ ಅಜೆಂಡಾ ಏನು ಅಂತ ಕೇಳ್ತಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಜೆಂಡಾವನ್ನು ಸಹ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಪಬ್ಲಿಷ್ ಮಾಡಿರ್ತಾನೆ. ಅವನ ಪ್ರಕಾರ ನಂಬರ್ 1, ನೋ ಪೋಸ್ಟ್ ರಿಟೈರ್ಮೆಂಟ್ ರಿವಾರ್ಡ್ಸ್ ಫಾರ್ ಜಡ್ಜಸ್ಗಳಿಗೆ ಅವರು ರಿಟೈರ್ಡ್ ಆದ್ಮೇಲೆ ರಾಜ್ಯಸಭಾ ಮೆಂಬರ್ಶಿಪ್ ಸಿಗುತ್ತೆ, ಅದು ಸಿಗದೇ ಇರುವಂತೆ ನಾವು ಮಾಡ್ತೀವಿ.
ಎಲ್ಲ ವೋಟರ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ತೀವಿ, ಭಾರತದಲ್ಲೇ ಇದ್ದು ಅವ್ರೇನಾದ್ರೂ ವೋಟಿಂಗ್ ಒಂದು ರೈಟ್ಸ್ ಅನ್ನ ಕಳೆದುಕೊಂಡ್ರೆ ಏನು ಎಲೆಕ್ಷನ್ ಕಮಿಷನ್ ನ ಮುಖ್ಯಸ್ಥರಿರ್ತಾರಲ್ಲ ಅವ್ರನ್ನೂ ಕೂಡ ಕಿತ್ತಾಕ್ತೀವಿ ಅನ್ನೋದು ಇವರ ಎರಡನೇ ಅಜೆಂಡಾ. ಇನ್ನು ಮೂರನೇದು 50% ವುಮೆನ್ಸ್ ರಿಸರ್ವೇಶನ್ ಅನ್ನು ಸಹ ನಾವು ಕೊಡ್ತೀವಿ. ಇನ್ನು ನಾಲ್ಕನೇದು ಇಂಡಿಪೆಂಡೆಂಟ್ ಮೀಡಿಯಾ, ನಾಟ್ ಗೋಧಿ ಮೀಡಿಯಾ, ಅಂದ್ರೆ ಮಾಧ್ಯಮಗಳಿಗೆ ಸಂಪೂರ್ಣವಾದಂತಹ 100% ಸ್ವತಂತ್ರವನ್ನ ನಾವು ಕೊಡ್ತೀವಿ. ಇದರ ಜೊತೆಗೆ 20 years ಬ್ಯಾನ್ ಆನ್ ಪೊಲಿಟಿಕಲ್, ಅಂದ್ರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಯಾರೆಲ್ಲ ಪಕ್ಷಾಂತರವನ್ನ ಮಾಡ್ತಾರೆ ಅಂತವರನ್ನ 20 ವರ್ಷ ಬ್ಯಾನ್ ಮಾಡ್ತೀವಿ. ಅವರು ಎಲೆಕ್ಷನ್ಗೆ ನಿಲ್ಲದೆ ಇರುವಂತೆ ನೋಡ್ಕೋತೀವಿ. ಇದು ನಮ್ಮ ಟಾಪ್ 5 ಅಜೆಂಡಾ ಅಂತ ಪ್ರಚಾರವನ್ನ ಆರಂಭ ಮಾಡ್ತಾರೆ. ಇದನ್ನ ನೋಡಿದಂತಹ ಜೆನ್ಜಿ ಜನರೇಷನ್ ನಾನು ಕೂಡ ಶಾಕ್ ಆಗಿದ್ದೆ. ಸೂಪರ್ ಅಲ್ಲಾಗರು, ಈ ತರಹದ ಒಂದು ಅಜೆಂಡಾವನ್ನ ಇಟ್ಕೊಂಡು ಬರ್ತಿದ್ದಾರೆ. ಹೊಸ ಪಕ್ಷಗಳು ದೇಶಕ್ಕೆ ಬರಬೇಕು, ಹೊಸ ಪಕ್ಷಗಳು ದೇಶಕ್ಕೆ ಬಂದ್ರೇನೆ ಹಳೆ ಪಕ್ಷಗಳಿಗೆ ಒಂದು ಬಿಸಿ ಮುಟ್ಟೋದು. ಇಂತಹ ಹೊಸ ಪಕ್ಷಗಳ ಅವಶ್ಯಕತೆ ನನಗೂ ಇದೆ ಅಂತ ಅನ್ನಿಸ್ತು. ಆದ್ರೆ ಇವರ ಈ ಮುಖವಾಡ ಪ್ರಪಂಚಕ್ಕೆ ಗೊತ್ತಾಗೋಕೆ ಜಾಸ್ತಿ ದಿನ ಬೇಡಾಗಿಲ್ಲ. ಕೇವಲ 2 ರಿಂದ 3 ದಿನದಲ್ಲೇ ಇವರ ನಿಜವಾದ ಅಸಲಿ ಮುಖವಾಡ ಬಯಲಾಗೋಯ್ತು. ಅದೇನದು ಅಂತೀರಾ? ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆಯಲ್ಲ, ಈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಸ್ಟಾರ್ಟ್ ಆದಂತಹ 4 ದಿನದಲ್ಲಿ ಬಿಜೆಪಿಯ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಲ್ಲಿ ಇರುವಂತಹ ಫಾಲೋವರ್ಸ್ ಗಿಂತ ಹೆಚ್ಚಿನ ಫಾಲೋವರ್ಸ್ ನ ಪಡೆದುಕೊಳ್ಳುತ್ತೆ. ಅಂದ್ರೆ ಬಿಜೆಪಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನ ಓವರ್ಟೇಕ್ ಮಾಡುತ್ತೆ ಫಾಲೋವರ್ಸ್ ನ ಲೆಕ್ಕಾಚಾರದಲ್ಲಿ. ಇದನ್ನ ಪೋಸ್ಟ್ ಮಾಡ್ತಾರೆ. ಅದನ್ನು ನೋಡಿದಾಗ್ಲೂ ನನಗೆ ಖುಷಿ ಆಯ್ತು. ನೆಕ್ಸ್ಟ್ ಒಂದೊಂದೇ ಬರುತ್ತಲ್ಲ ಅಂತ. ಆದ್ರೆ ಬಿಜೆಪಿಯ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹ್ಯಾಂಡಲ್ ಅನ್ನ ಓವರ್ಟೇಕ್ ಮಾಡಿದಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಸಲುವಾಗಿ ಒಂದು ಪೋಸ್ಟ್ ಬೀಳುತ್ತೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತಿಗೆ 15 ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದೆ. ಆದ್ರೆ ಇಂಡಿಯಾದ ಅತ್ಯಂತ ದೊಡ್ಡ ಪಾರ್ಟಿ ಅಥವಾ ಅತ್ಯಂತ ಹಳೆಯ ಪಾರ್ಟಿ ಅಂತ ಕರೆಸಿಕೊಳ್ಳುವಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಕಾಂಗ್ರೆಸ್ ಪಕ್ಷ 13+ ಮಿಲಿಯನ್ ಫಾಲೋವರ್ಸ್ ಗಳನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಅವರನ್ನ ಓವರ್ಟೇಕ್ ಮಾಡಿರೋದ್ರ ಬಗ್ಗೆ ಇವರು ಒಂದು ಪೋಸ್ಟ್ ಹಾಕಲ್ಲ. ಆಮ್ ಆದ್ಮಿ ಪಕ್ಷದ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನು ಸಹ ಓವರ್ಟೇಕ್ ಮಾಡ್ತಾರೆ. ಅವರನ್ನ ಓವರ್ಟೇಕ್ ಮಾಡಿದ್ರ ಬಗ್ಗೆ ಇವರು ಒಂದು ಪೋಸ್ಟ್ ಹಾಕಲ್ಲ. TMC ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಫಾಲೋವರ್ಸ್ ಕೂಡ ಇವರು ಓವರ್ಟೇಕ್ ಮಾಡ್ತಾರೆ. ಅದ್ರ ಸಲುವಾಗೂ ಸಹ ಇವರು ಯಾವುದೇ ರೀತಿಯ ಒಂದು ಪೋಸ್ಟ್ ಹಾಕಲ್ಲ. ಬಿಜೆಪಿ ಒಂದು ಪಕ್ಷದ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನ ಓವರ್ಟೇಕ್ ಮಾಡಿದಂತಹ, ಅಂದ್ರೆ ಫಾಲೋವರ್ಸ್ ನ ವಿಚಾರದಲ್ಲಿ ಓವರ್ಟೇಕ್ ಮಾಡಿದಂತಹ ಒಂದು ಪೋಸ್ಟ್ ಅನ್ನ ಜಿರಳೆ ಬಂದು ಕಮಲವನ್ನ ತಿಂತಾ ಇರುವ ಹಾಗೆ ಬಿಂಬಿಸ್ತಾರೆ. ಬಿಟ್ರೆ ಇಂಡಿಯಾದಲ್ಲಿ ಇರುವ ಇನ್ನ ಯಾವ ಪಕ್ಷದ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನು ಸಹ ನಾವು ಓವರ್ಟೇಕ್ ಮಾಡಿದೀವಿ ನೋಡಿ ಎನ್ನುವ ಪೋಸ್ಟ್ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಮ್ ನ ಹ್ಯಾಂಡಲ್ ನಲ್ಲಿ ಬರೋದೇ ಇಲ್ಲ ಟಿಲ್ ಟುಡೇ. ಯಾಕೆ? ಇನ್ನು ಸೆಕೆಂಡ್ ಥಿಂಗ್, ಇವರನ್ನ ಸಪೋರ್ಟ್ ಮಾಡ್ಕೊಂಡು ಬರೋರು ಯಾರು? TMCಯ ಸಂಸದೆ ಮಹುವಾ ಮೊಯ್ತ್ರಾ ಇತ್ತೀಚೆಗೆ ಬಂಗಾಳದಲ್ಲಿ ಅವರ ಪಕ್ಷವನ್ನ ಅಟ್ಟಾಡಿಸಿ ಒಡ್ಕೊಂಡು ಓಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಎಲೆಕ್ಷನ್ ವಿಚಾರದಲ್ಲಿ. ಓಕೆ, ಅಂತಹ ಪಕ್ಷದ ಮಹುವಾ ಮೊಯ್ತ್ರಾ ಇವ್ರಿಗೆ ಸಪೋರ್ಟಿಂಗ್ ನಿಂತ್ಕೋತಾರೆ. ರಾಹುಲ್ ಗಾಂಧಿ ಇವ್ರಿಗೆ ಸಪೋರ್ಟಿಂಗ್ ನಿಂತ್ಕೋತಾರೆ. ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಇವ್ರಿಗೆ ಸಪೋರ್ಟಿಂಗ್ ನಿಂತ್ಕೋತಾರೆ. ಅಲ್ಲೆಲ್ಲೋ ಬೇರೆ ದೇಶದಲ್ಲಿ ಕುತ್ಕೊಂಡು ಇಂಡಿಯಾ ಬಗ್ಗೆ ಯಾವಾಗ್ಲೂ ಆಂಟಿ ಇಂಡಿಯಾ ಪ್ರೊಪಗಂಡವನ್ನ ಇಟ್ಕೊಂಡು ಮಾತನಾಡುವಂತಹ ಧ್ರುವ್ ರಾಠಿ ಇವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಇದರರ್ಥ ಏನು? ನಮಗೆ ಇರೋದೇ 5 ಅಜೆಂಡಾ, ನಾವು ನ್ಯೂಟ್ರಲ್, ನಾವು ಯಾವ ಪಕ್ಷದ ಜೊತೆಗೂ ಗುರುತಿಸ್ಕೊಳ್ಳಲ್ಲ ಅಂದಂತಹ ಇವರಿಗೆ ಇವರೆಲ್ಲರ ಸಪೋರ್ಟ್ ಹೆಂಗ್ ಬಂತು? ಇವರ ವಿರುದ್ಧ ಅಥವಾ ಕಾಂಗ್ರೆಸ್ ಪಕ್ಷ, TMC ಪಕ್ಷ, ಆಪ್ ಯಾವುದೇ ಪಕ್ಷದ ವಿರುದ್ಧ ಟಿಲ್ ಟುಡೇ ಇವತ್ತಿನವರೆಗೂ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಲ್ಲಿ ಒಂದೇ ಒಂದು ಎಗನೆಸ್ಟ್ ಪೋಸ್ಟ್ ಇಲ್ವಲ್ಲ. ಯಾಕೆ? ಅವ್ರೇನೂ ಮಾಡೇ ಇಲ್ವಾ? ಓನ್ಲಿ ಬಿಜೆಪಿ, ಓನ್ಲಿ ಮೋದಿ. ಬಿಜೆಪಿ ಮೋದಿ ಬಿಟ್ಬಿಟ್ಟು ಮಿಕ್ಕಿದವ್ರು ಯಾರು ಈ ದೇಶಕ್ಕೆ ಅನ್ಯಾಯನೇ ಮಾಡಿಲ್ಲ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಕಾರ. ಇದಾದ್ಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಆಯ್ತು ಮೋದಿಯನ್ನ ಅಣಕಿಸುವಂತಹ ಒಂದಷ್ಟು ಪೋಸ್ಟ್ಗಳು. ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ನೋಡಿ. ಮೋದಿಯನ್ನ ಅಣಕಿಸುವಂತಹ ಒಂದಷ್ಟು ಪೋಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆದರೆ ವೈ ನಾಟ್ ರಾಹುಲ್ ಗಾಂಧಿ, ವೈ ನಾಟ್ ಪ್ರಿಯಾಂಕಾ ಗಾಂಧಿ, ವೈ ನಾಟ್ ಅರವಿಂದ್ ಕೇಜ್ರಿವಾಲ್, ವೈ ನಾಟ್ ಮಮತಾ ಬ್ಯಾನರ್ಜಿ? ಮೋದಿಯನ್ನ ಅಣಕಿಸೋದಕ್ಕೆ ಸ್ಟಾರ್ಟ್ ಮಾಡಿದಂತಹ ಇವರುಗಳ ಈ ಪೇಜ್ನಲ್ಲಿ ಬೇರೆ ಯಾವ ನಾಯಕರನ್ನ ಅಣಕಿಸುವಂತಹ ಅಥವಾ ಅವರ ನಿಲುವುಗಳನ್ನ ವಿರೋಧಿಸುವಂತಹ ಒನ್ ಸಿಂಗಲ್ ಪೋಸ್ಟ್ ಕೂಡ ಇಲ್ಲ. ಇದರರ್ಥ ಏನು? ಇನ್ನ ಈ ಕಾಕ್ರೋಚ್ ಪಾರ್ಟಿ ಇಬ್ಬರನ್ನ ಫಾಲೋ ಮಾಡ್ತಾ ಇದೆ. ಯಾರು ಆ ಇಬ್ರು ಅಂತ ನಾವು ನೋಡೋದಾದ್ರೆ ಅರ್ಪಿತ್ ಶರ್ಮಾ ಅಂಡ್ ಮೇಘನಾಥ್. ಇವರಿಬ್ರು ಯಾರು? ನೀಟಾಗಿ ಇವರಿಬ್ಬರನ್ನು ನಾನು ಎರಡೂ ಕಡೆ ಆ ಸ್ಕ್ರೀನ್ ಶಾಟ್ಗಳನ್ನ ಹಾಕಿದ್ದೀನಿ, ಹೋಗಿ ಸರ್ಚ್ ಮಾಡಿ ನೋಡಿ. ಈ ಇಬ್ರು ಕೂಡ ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳಂತೆ ಆರಂಭದಿಂದ ಇಲ್ಲಿಯವರೆಗೂ ನಡ್ಕೊಂಡು ಬಂದಿದ್ದಾರೆ. ಈ ಇಬ್ರು ಕೆಲಸ ಕೂಡ ಬರೀ ಬಿಜೆಪಿ ಅಂಡ್ ಮೋದಿ ಇವರನ್ನ ಟಾರ್ಗೆಟ್ ಮಾಡೋದು. ಇವರನ್ನ ಬಿಟ್ಟು ಬೇರೆ ಯಾರನ್ನು ಇವರು ಟಾರ್ಗೆಟ್ ಮಾಡೋದೇ ಇಲ್ಲ. ಇಂತಹ ಇಬ್ಬರನ್ನ ಇವರು ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇವರು ನಿಜವಾದ ಅಜೆಂಡಾ ಏನು ಅಂತ ಗೊತ್ತಾಗೋಕೆ ನಿಮಗೆ ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು?
ನಿಜವಾಗ್ಲೂ ಇಂಡಿಯಾದಲ್ಲಿ ಚೇಂಜ್ ಬರಬೇಕು, ನಿಜವಾಗ್ಲೂ ಇಂಡಿಯಾದಲ್ಲಿ ಒಂದು ಹೊಸ ಪಕ್ಷ ಸ್ಥಾಪನೆ ಆಗಬೇಕು, ನಿಜವಾಗ್ಲೂ ಇಂಡಿಯಾ ಸರಿ ಹೋಗ್ಬೇಕು ಎನ್ನುವ ಇಂಟೆನ್ಷನ್ ಅನ್ನ ಇಟ್ಕೊಂಡು ಒಂದು ಹೊಸ ಪಕ್ಷನ ಸ್ಥಾಪನೆ ಮಾಡೋದಾದ್ರೆ ಪಕ್ಕದ ನೇಪಾಳದಲ್ಲಿ ಆಯ್ತಲ್ಲ ಆ ರೀತಿ ಮಾಡಿ. ಯಾರೋ ಒಬ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ರೀತಿ ಪಕ್ಷವನ್ನ ಕಟ್ತೀವಿ ಅಂತ ಹೋದ್ರೆ ನಿಮ್ಮಂತವ್ರು ಐ ಮೀನ್ ಕಾಕ್ರೋಚ್ ಜನತಾ ಪಾರ್ಟಿ ಅಂತವ್ರು ಎಕ್ಸ್ಪೋಸ್ ಆಗೋದಕ್ಕೆ ಜಾಸ್ತಿ ದಿನ ಉಳಿಯಲ್ಲ. ಅದನ್ನ ಎಕ್ಸ್ಪೋಸ್ ಮಾಡದೆ ನಮ್ಮಂತವ್ರು ಬಿಡೋದು ಇಲ್ಲ. ಅದ್ರ ಜೊತೆಗೆ ಈ ಫೌಂಡರ್ ಈ ಹಿಂದೆ ಇಂಡಿಯಾದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಹಿಂದೆ ಅವನು ಮಾಡಿದಂತಹ ಪ್ರೊಟೆಸ್ಟ್, ಅವನು ಹಾಕಿದಂತಹ ಒಂದಷ್ಟು ಪೋಸ್ಟ್ಗಳ ಸ್ಕ್ರೀನ್ಶಾಟ್ ಅನ್ನು ಸಹ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಈತ CAA NRC ಇದನ್ನ ವಿರೋಧ ಮಾಡಿದ್ದ. ಇದ್ರ ಜೊತೆಗೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಏನು ತೆಗೆದು ಹಾಕಲಾಯ್ತಲ್ಲ ಅದನ್ನು ಕೂಡ ವಿರೋಧ ಮಾಡಿದ್ದ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಹಾಕಬಾರ್ದು, ಮುಂಚೆಯಿಂದ ಹೆಂಗಿತ್ತು ಅದು ಹಂಗೆ ಇರಬೇಕು, ಇವತ್ತು ಕಾಶ್ಮೀರ ನಾಳೆ ನಿಮ್ಮ ರಾಜ್ಯ, ನಾವು ಕಾಶ್ಮೀರದ ಪರವಾಗಿ ನಿಂತ್ಕೋಬೇಕು, ಆರ್ಟಿಕಲ್ 370 ಯಾವುದೇ ಕಾರಣಕ್ಕೂ ತೆಗೆದು ಹಾಕೋದಕ್ಕೆ ಬಿಡಬಾರ್ದು ಅನ್ನೋದು ಇವನ ಅಜೆಂಡಾ ಆಗಿತ್ತು. ಇಂಥವನ್ನು ಸ್ಥಾಪನೆ ಮಾಡಿರುವಂತಹ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ. ಹಿಂಗೆ CAA NRC ಆರ್ಟಿಕಲ್ 370 ಇದನ್ನೆಲ್ಲವನ್ನೂ ಸಹ ವಿರೋಧ ಮಾಡಿದಂತಹ ಇವನು ಭಾರತನ ಬದಲಾಯಿಸ್ತಾನ. ಈಸ್ ದಟ್ ಪಾಸಿಬಲ್? ಫಾಲೋವರ್ಸ್ ಇರೋರೆಲ್ಲ CM PM ಆಗೋದಾಗಿದ್ರೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಇವರಿಗೆಲ್ಲ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಆದರೆ ಇಲ್ಲಿವರೆಗೂ ಸಹ ಎಲೆಕ್ಷನ್ ನಲ್ಲಿ ಏನು ಕಿತ್ತುಗುಡ್ಡೆ ಹಾಕಕ್ಕಾಗಿಲ್ಲ, ಗೆಲ್ಲೋದಕ್ಕೆ ಆಗಿಲ್ಲ. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರ್ತೀನಿ ನೋಡಿ. ಸಿದ್ದರಾಮಯ್ಯನವರಿಗೆ ಇರುವಂತಹ ಫಾಲೋವರ್ಸ್ ಎಷ್ಟು? ಇಷ್ಟೇ. ಅವ್ರು CM ಆಗಿದ್ದಾರೆ. ಫಾಲೋವರ್ಸ್ ಜಾಸ್ತಿ ಇರೋರು CM ಆಗ್ತಾರೆ ಅನ್ನೋಂಗಾಗಿದ್ರೆ ನಿವೇದಿತಾ ಗೌಡ ಕರ್ನಾಟಕದ CM ಆಗಿರ್ಬೇಕಾಗಿತ್ತು. ಯಾಕೆ ಅಂತಂದ್ರೆ 2 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ನಿವೇದಿತಾ ಗೌಡ ಆಗಿದ್ದಾರೆ. ಮಾಡ್ತೀರಾ ನಿವೇದಿತಾ ಗೌಡನ ಕರ್ನಾಟಕದ CM? ಇನ್ನ ಧರ್ಮಸ್ಥಳದ ಕೇಸ್ನಲ್ಲಿ ಬಿ ಗ್ಯಾಂಗ್ನ ಸದಸ್ಯರಲ್ಲಿ ಒಬ್ಬನಾಗಿರುವಂತಹ ಆ ಸಮೀರ ಒಂದು ವಿಡಿಯೋ ಮಾಡಾಕ್ತಾನೆ. ಏನ್ ನುಳಿತಾನ ಯಪ್ಪಾ ನಾಚಿಕೆ ಆಗಲ್ವ ಅಂತ. ಆ ಕೇಸ್ನಲ್ಲೂ ಸತ್ಯ ಹೇಳಿಲ್ಲ, ಈ ಕೇಸ್ನಲ್ಲೂ ಇವನು ಸತ್ಯ ಹೇಳ್ತಾ ಇಲ್ಲ. CJI ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ಸೂರ್ಯಕಾಂತ್ ಅವರು ಹೇಳಿರುವ ಮಾತನ್ನು ಇವನು ತಿರ್ಸ್ತಾನೆ. ಇವನು ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಭಾರತದ ಜೆನ್ಸಿಗಳೆಲ್ಲ ಜಿರಳೆಗಳಂತೆ, ಇದಕ್ಕಿಂತ ನಾಚಿಕೆ ಬೇಕಾ? ನಿಜವಾಗ್ಲೂ ಹಂಗೆ ಹೇಳಿದಾರ? ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. And you people file contempt petition because High Court is not taking up the matter of as if there are already parasites in society. You attack you people. You attack the system, and you want to join hands with them. ಸಮ್ ಅಂದ್ರೆ ಕೆಲವರು, ಸಮ್ ಪೀಪಲ್, ಸಮ್ ಜೆನ್ಸೀಸ್ ಅಂದ್ರೆ ಕೆಲವು ಯುವ ಪೀಳಿಗೆ, ಕೆಲವು ಜನರು ಅಂತ. ಎಲ್ಲಾ ಜನರು ಅಂತ ಅಲ್ಲ ಅದ್ರ ಅರ್ಥ. ಇವನಿಗೆ ಅದೇ ಅರ್ಥ ಆಗಲ್ಲ. ಇವನು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿಕೊಂಡು ಅಂಬಾನಿ ಅದಾನಿ ಎಲ್ಲಾ ಮೀಡಿಯಾಗಳನ್ನು ಕೊಂಡ್ಕೊಂಡ್ಬಿಟ್ಟಿದಾರಂತೆ. ಅವ್ರದ್ದು ಗೋಧಿ ಮೀಡಿಯಾ ಅಂತೆ. ಇಂಥವ್ರಿಗೆ ಸಪೋರ್ಟ್ ಮಾಡಿ ಎಲ್ಲಾ ಇಂಡಿಯಾದ ಎಲ್ಲಾ ಜೆನ್ಸಿಗಳನ್ನು ಸಹ CJI ಜಿರ್ಲೆಗಳು ಅಂತ ಕರೆದುಬಿಟ್ಟಿದ್ದಾರೆ ಅಂತ ಮಿಸ್ಲೀಡಿಂಗ್ ಮಾಡ್ತಾನೆ ಪಬ್ಲಿಕ್ನ. ಇನ್ನೂ ಈ ಮಿಸ್ಲೀಡಿಂಗ್ ಮಾಡೋದನ್ನ ಇವನು ಬಿಟ್ಟಿಲ್ಲ. ಇವನ್ ಕರ್ಮಕ್ಕೆ ನಾನು ಹೇಳಿದ್ನಲ್ಲ, ಕೆಲವರು, ಸಮ್ ಪೀಪಲ್, ಕೆಲವು ಜನರು ಅಂತಂದ್ರೆ ಅರ್ಥ ಕೆಲವರು ಇದ್ದಾರೆ. ನಿಜವಾಗ್ಲೂ ಆ ತರಹದ ಜೆನ್ಸಿಗಳು ಇದ್ದಾರೆ, ಕರ್ನಾಟಕದಲ್ಲೇ ಇದ್ದಾರೆ. ಕೊಡ್ಲಾ ಎಕ್ಸಾಂಪಲ್ಲು? ಅಮುಕು ಡುಮುಕು ಅಮಾಲ್ ಡುಮಾಲ್, ನೀವು ಈ ತರ ಜೆನ್ಸಿನ? ಕಿಪಿ ಕೀರ್ತಿ, ನೀವು ಈ ತರ ಜೆನ್ಸಿನ? ನಮ್ ಗಂಗಕ್ಕ, ನೀವು ಈ ತರ ಜೆನ್ಸಿನ? ಸಮೀರ್, ನೀವು ಈ ತರ ಜೆನ್ಸಿನ? ಅಲ್ವಾ? ನೀವು ಈ ತರ ಜೆನ್ಸಿಗಳ ಆದ್ರೆ ಕಾಕ್ರೋಚ್ ಜನತಾ ಪಾರ್ಟಿನ ಸಪೋರ್ಟ್ ಮಾಡಿ, ಅವ್ರನ್ನ ಫಾಲೋ ಮಾಡಿ, ಅವರು ಹೇಳುವಂಥದ್ದನ್ನೆಲ್ಲ ತಲೆಗೆ ತುಂಬಿಸ್ಕೊಂಡು ಹಾಳಾಗೋಗ್ರಿ. ನೀವು ಈ ಥರ ಜೆನ್ಸಿಗಳಲ್ಲ. ಅವ್ರು ಹೇಳಿದ್ದು ಕೆಲವರಿಗೆ, ಆ ಕೆಲವರಲ್ಲಿ ನಾವಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಅನ್ಫಾಲೋ ಮಾಡಿ. ಇದೊಂದು ಬೋಗಸ್ ಪಾರ್ಟಿ. ಯಾಕೆ ಬೋಗಸ್ ಪಾರ್ಟಿ ಅಂತಂದ್ರೆ ಮೋದಿ ಹಾಗೂ BJPಯನ್ನ ಹೇಟ್ ಮಾಡೋದಕ್ಕೆ, ಹೇಟ್ರೆಡ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ ಕ್ರಿಯೇಟ್ ಆಗಿರುವಂತಹ ಹೊಸ ಗ್ರೂಪ್. ಆದರೆ ಅದರಲ್ಲಿ ಇರೋರೆಲ್ಲ ಹಳಬ್ರೆ. ದಟ್ಸ್ ಆಲ್.